ಪ್ರಕ್ರಿಯೆ ಅಡಿಯಲ್ಲಿ ನಿಜವಾದ ಮತದಾರರು ತಮ್ಮ ವಿವರಗಳನ್ನು ಸ್ಪಷ್ಟಪಡಿಸಲು ಗಡುವನ್ನು ಮತ್ತೆ 15 ದಿನ ವಿಸ್ತರಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಮತದಾರರು ಎಎಸ್ಡಿಡಿಒ ಎಂದು ವರ್ಗೀಕರಿಸಲಾದ ಆಗಸ್ಟ್ 5ರ ಜಿಲ್ಲಾವಾರು ಇಎಫ್ ಡಿಜಿಟಲೀಕರಣ ಸ್ಥಿತಿಯ ಪ್ರಕಾರ ಎಡಿಡಿಎಸ್ಒ ಅಡಿಯಲ್ಲಿ ವರ್ಗೀಕರಿಸಲಾದ ಮತದಾರರ ಸಂಖ್ಯೆ 1,10,97,426 ಆಗಿದ್ದು ಶೇಕಡಾ 20.2ರಷ್ಟಿದೆ. ಚುನಾವಣಾ ಆಯೋಗವು ಎಡಿಡಿಎಸ್ಒ ಮತದಾರರ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಿದೆ. ವರ್ಗೀಕರಣದಿಂದ ತೊಂದರೆಗೆ ಸಿಲುಕಿರುವ ನಿಜವಾದ ಮತದಾರರು ತಮ್ಮ ದಾಖಲೆಗಳನ್ನು ಸರಿಪಡಿಸಲು ಆಯಾ ಬೂತ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಲು ಅವಕಾಶ ಮಾಡಿಕೊಡಬೇಕು. 26 ಆಗಸ್ಟ್ 8ರಂದು ಅವಧಿ ಮುಕ್ತಾಯವಾಗುವುದರಿಂದ ಈ ಅನುಸರಣೆಯನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಮತ್ತು ಗರಿಷ್ಠ ಎಡಿಡಿಎಸ್ಒಗೆ ಇಳಿಯಲು ನಾವು 15 ದಿನಗಳ ವಿಸ್ತರಣೆಯನ್ನು ಕೋರುತ್ತೇವೆ ಎಂದು ಹರಿಪ್ರಸಾದ್ ಪತ್ರದಲ್ಲಿ ತಿಳಿಸಿದ್ದಾರೆ. ನಿಜವಾದ ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಲು ಮತ್ತು ಅಗತ್ಯ ತಿದ್ದುಪಡಿಗಳನ್ನು ಮಾಡಲು ಸಾಧ್ಯವಾಗುವಂತೆ ಗಡುವನ್ನು 15 ದಿನಗಳವರೆಗೆ ವಿಸ್ತರಿಸುವಂತೆ ಅವರು ಸಿಇಒ ಅವರನ್ನು ಒತ್ತಾಯಿಸಿದ್ದು, ಇದರಿಂದ ಎಡಿಸಿ ವರ್ಗದ ಅಡಿಯಲ್ಲಿ ಸೇರಿಸಲಾದ ಮತದಾರರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು.